ಅವ್ರಿಗೆ ಎಕ್ಸಲೆಂಟ್ ಡಿಪ್ಲೊಮೆಸಿ ಇರುತ್ತೆ. ಆಮೇಲೆ ತುಂಬ ಒಳ್ಳೆ ಲಿಸನರ್ಸ್ ಅವರು, ಚೆನ್ನಾಗಿ ಕೇಳ್ಕೊತಾರೆ, ಅವ್ರಿಗೆ ತುಂಬ ವಿಟ್ ಇರುತ್ತೆ, ತುಂಬ ಬ್ರಿಲಿಯಂಟ್ ಇರ್ತಾರೆ. ಹಾಗೆಯೇ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರಿಗೆ ಬೇರೆಯವ್ರಿಗೆ ಏನನ್ಸುತ್ತೆ, ಅವ್ರ ಮುಂದೆ ಮಾತಾಡ್ತಾ ಇದ್ರೆ ಅಯ್ಯೋ ನಾನೆಷ್ಟು ಡಲ್ಲು, ಇವರೆಷ್ಟು ಜಾಣರಿದ್ದಾರೆ, ತುಂಬಾ ಬ್ರಿಲಿಯಂಟ್ ಇದ್ದಾರೆ, ವೈಸ್ ಇದ್ದಾರೆ ಅಂತ ಅನ್ಸುತ್ತೆ. ಅದೇನಂತ ಹೇಳಿದ್ರೆ ಡೌನ್ ಸೈಡ್ ಅಥವಾ ಚಾಲೆಂಜ್ ಏನಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಏನು ಬೇಕು ಲೈಫಿಂದ ಅಂತ. ಸೊ ಏನು ಅಚೀವ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅವ್ರು ತುಂಬ ಆಂಬಿಷಿಯಸ್ ಇರ್ತಾರೆ, ತುಂಬ ಹೈಯೆಸ್ಟ್ ಸೋಷಿಯಲ್ ಪೊಸಿಷನ್ ಬೇಕು ಅನ್ನೋಷ್ಟು ಇರುತ್ತೆ. ಬಟ್ ಅವ್ರು ಏನಾಗುತ್ತೆ ಆ ಮೊಮೆಂಟ್ಗೆ ಈಗ ಅಚೀವ್ ಮಾಡಿದ್ಮೇಲೆ ಅವ್ರಿಗೆ ಜಾಸ್ತಿ ಟೈಮ್ ಅಲ್ಲಿ ಇರೋಕ್ಕೆ ಇಷ್ಟನೇ ಆಗಲ್ಲ, ಬೇಗ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಸೊ ಇನ್ನೊಂದು ಗೋಲ್ ಏನು, ಇನ್ನೊಂದು ಅಚೀವ್ಮೆಂಟ್ ಅಂತ ನೆಕ್ಸ್ಟ್ಗೆ ಜಂಪ್ ಆಗ್ತಾರೆ. ಸೊ ಈ ಥರ ಅವರಿಗೆ ತುಂಬಾನೇ ಇದು ಮೈಂಡ್ ಅಂತ ಹೇಳ್ಬೋದು. ಒಂದು ಕಡೆ ಒಂದು ಅಚೀವ್ಮೆಂಟ್ ಆದ ತಕ್ಷಣ ಅವ್ರಿಗೆ ಜಾಸ್ತಿ ಟೈಮ್ ಇರಲ್ಲ, ಅಲ್ಲಿ ಕೂತ್ಕೋಬೇಕು ಅನ್ಸಲ್ಲ ಆ ಜಾಗದಲ್ಲಿ, ಆ ಇದನ್ನ ಪೊಸಿಷನಲ್ಲಿ. ನೆಕ್ಸ್ಟ್ ಇನ್ಯಾವ್ದಾರು ಹುಡುಕ್ತಾ ಇರ್ತಾರೆ, ಇನ್ನೊಂದು ಇದಕ್ಕೆ ಹೋಗ್ತಾರೆ. ತುಂಬ ಒಳ್ಳೆ ಮೂಡಲ್ಲಿದ್ದಾಗ ತುಂಬಾನೇ ಇದು ಚೆನ್ನಾಗಿರುತ್ತೆ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಬಟ್ ಅವ್ರು ಮೂಡ್ ಆಫ್ ಆಗಿಬಿಟ್ಟಿತ್ತು ಅಂದರೆ ಕಷ್ಟ ಆಗುತ್ತೆ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಪ್ರಿಡಿಕ್ಟಬಲ್ ಇಲ್ಲ ಅವರು, ಅನ್ಪ್ರಿಡಿಕ್ಟಬಲ್, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಸೊ ಹಾಗೆ ಅವರು ಇನ್ನೊಂದಿನ ತುಂಬ ಒಳ್ಳೆ ಕ್ವಾಲಿಟೀಸ್ ಏನಂದ್ರೆ ತುಂಬ ಟ್ರೂತ್ಫುಲ್, ಅವರು ಆನೆಸ್ಟಿ ಇರುತ್ತೆ, ಫೇತ್ಫುಲ್ ಅವರು. ಅವ್ರು ಕಾನ್ಸ್ಟೆಂಟ್, ಹೇಗೆ ನಾನು ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ಈ ಮೊಮೆಂಟಲ್ಲಿ ಅವ್ರು ಕಾನ್ಸ್ಟೆಂಟ್ ಇರ್ತಾರೆ. ಈ ಮೊಮೆಂಟಲ್ಲಿ ನಾನು ಇದು ಮಾಡಬೇಕು ಅಂದರೆ ಕಾನ್ಸ್ಟೆಂಟ್ ಇರ್ತಾರೆ, ಚೇಂಜ್ ಮಾಡಲ್ಲ. ಸೊ ಮೊಮೆಂಟ್ ಟು ಮೊಮೆಂಟ್ ತಗೊಂಡ್ರೆ ಅವ್ರದ್ದು ಚೇಂಜಸ್ ಇರಲ್ಲ ಅಂತ ಹೇಳ್ಬೋದು. ಈ ಮೊಮೆಂಟಲ್ಲಿ ಇವರು ಮಾಡ್ತಿದ್ದಾರೆ ಇದು ಅಂದರೆ ತುಂಬಾ ಫೇತ್ಫುಲ್ ಆಗಿ ಆನೆಸ್ಟ್ ಆಗಿ ಮಾಡ್ತಾರೆ. ನೆಕ್ಸ್ಟ್ ಮೊಮೆಂಟ್ ಚೇಂಜ್ ಆಗೋದು, ಬಟ್ ಮೊಮೆಂಟ್ ಕಂಪೇರ್ ಮಾಡಿದ್ರೆ ಈ ಮೊಮೆಂಟ್ ವಿತ್ ರೆಸ್ಪೆಕ್ಟ್ ಟು ಮೊಮೆಂಟ್ ದೇ ಆರ್ ಕಾನ್ಸ್ಟೆಂಟ್. ಸೊ ಬಟ್ ಎವ್ರಿ ಮೊಮೆಂಟು ಅದು ಸಪ್ರೇಟ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಸೊ ಯಾವಾಗಲೂ ಏನಾದ್ರು ಮಾಡ್ತಾನೆ ಇರ್ತಾರೆ, ತುಂಬಾ ಕ್ವಿಕ್, ರೆಸ್ಟ್ಲೆಸ್ ಅವರು, ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಯಾವಾಗಲೂ ಏನಾದ್ರು ಮಾಡ್ತಾನೆ ಇರ್ತಾರೆ. ಸೊ ಹಾಗೆಯೇ ಬೇರೆಯವ್ರದ್ದು ಆ ಕಡೆ ಈ ಕಡೆ ಜನಗಳದ್ದು ತುಂಬ ಚೆನ್ನಾಗಿ ಅವ್ರದ್ದು ವೀಕ್ ಪಾಯಿಂಟ್ಸ್ ಕಂಡುಹಿಡ್ಕೋತಾರೆ. ಸೊ ಅವ್ರಿಗೆ ಅರ್ಥ ಆಗುತ್ತೆ ಯಾರ್ಯಾರು ವೀಕ್ ಪಾಯಿಂಟ್ಸ್, ಯಾರ್ಯಾರು ಯಾವುದ್ರಲ್ಲಿ ವೀಕ್ ಇದ್ದಾರೆ ಅದೆಲ್ಲ ಅರ್ಥ ಆಗುತ್ತೆ. ಕೆಲವು ಸಲ ಅವ್ರು ಹೇಳ್ತಾರೆ, ಕೆಲವು ಸಲ ಬ್ಯಾಡ್ ಮೂಡಲ್ಲಿದ್ದರೆ ಅವ್ರು ಸಾರ್ಕ್ಯಾಸ್ಟಿಕ್ ಆಗಿ ಮಾತಾಡ್ತಾರೆ, ಅವ್ರ ಬಗ್ಗೆ ಮಾಕರಿನೂ ಮಾಡ್ತಾರೆ, ಮಿಮಿಕ್ರಿನೂ ಮಾಡ್ತಾರೆ, ಅಂದರೆ ಅವ್ರನ್ನ ಟೀಸ್ ಕೂಡ ಮಾಡ್ತಾರೆ ವೀಕ್ ಪಾಯಿಂಟ್ಸ್ ಇಟ್ಕೊಂಡು. ಹಾಗೆ ಇವರು ಏನೇನಾಗ್ತಾರೆ, ಕ್ಲೆವರ್ ಆ್ಯಕ್ಟರ್ಸ್, ಲಾಯರ್ಸ್ ಆಗ್ಬೋದು, ಲೆಕ್ಚರರ್ಸ್ ಆಗ್ಬೋದು, ಹಾಗೆ ಪಬ್ಲಿಕ್ ಸ್ಪೀಕರ್ಸ್ ಕೂಡ ಆಗ್ಬೋದು. ಸೊ ಇವರೆಲ್ಲರೂ ಒಂಥರ ಡ್ರಾಮಾ ಇಷ್ಟ, ಚೇಂಜ್ ಆಗ್ತಾ ಇರೋ ಲೈಫಲ್ಲಿ ಚೇಂಜ್ ಆಗ್ತಿರ್ತಾರೆ, ಅದು ಇಷ್ಟ ಆಗುತ್ತೆ. ಅದಕ್ಕೆ ತುಂಬಾ ಅವ್ರಿಗೆ ಆ್ಯಕ್ಟಿಂಗ್ ಇಷ್ಟ ಆಗ್ತಿರುತ್ತೆ. ಸೊ ಏಕೆಂದರೆ ಆ್ಯಕ್ಟಿಂಗ್ ರೋಲ್, ಆ್ಯಕ್ಟರ್ಸ್ ಆದರೆ ಏನು ಅವ್ರು ಒಂದೊಂದು ಫಿಲ್ಮಲ್ಲಿ ಒಂದೊಂದು ರೋಲ್ ಮಾಡ್ಬೋದಲ್ಲ, ಹಾಗಾಗಿ ಜಾಸ್ತಿ ಅವರು ಅಟ್ರಾಕ್ಟ್ ಆಗ್ತಾರೆ ಆ್ಯಕ್ಟಿಂಗ್ ರೋಲ್ಸ್ಗೆ. ಆಮೇಲೆ ಅವ್ರಿಗೆ ತುಂಬ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ. ಆಮೇಲೆ ಏನಾದರೂ ಅವರು ಅಂದ್ಕೊಂಡ್ರೆ ಮನಸ್ಸಲ್ಲಿ ನಾನು ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಸ್ಟ್ರಾಂಗ್ ವಿಲ್ ಪವರ್ ಇರೋದ್ರಿಂದ ಮಾಡೇ ತಿರ್ತಾರೆ ಅವರು. ಸೊ ಅವ್ರಿಗೆ ಸಕ್ಸಸ್ ಸಿಕ್ಕುತ್ತೆ. ಯಾವುದೇ ಇದನ್ನು ಮಾಡಿದ್ರು ಅವ್ರು ಎಲ್ಲ ಇದರಲ್ಲೂ ಮನಸ್ಸಿಟ್ಟು ಮಾಡಿದ್ರೆ ಅವ್ರಿಗೆ ಫುಲ್ 100% ಸಕ್ಸಸ್ ಸಿಕ್ಕುತ್ತೆ. ಏನು ಬೇಕಾದ್ರೂ ತೊಗೋಬೋದು, ಏನು ಬೇಕಾದ್ರೂ ಚಾಲೆಂಜ್ ತೊಗೊಂಡು ಅವರು ಅಚೀವ್ ಮಾಡ್ಬೋದು, ಅಷ್ಟು ಒಳ್ಳೆ ಇದು ವಿಲ್ ಪವರ್ ಇರುತ್ತೆ ಅವರಿಗೆ. ಒಳ್ಳೆ ಇದು ಪಾಸಿಟಿವ್ ಕ್ವಾಲಿಟಿ ಅಂದರೆ ಅವರು ಮನಿ ರಿಲೇಟೆಡ್, ದುಡ್ಡಿನ ರಿಲೇಟೆಡ್, ಫೈನಾನ್ಸಲ್ಲಿ ತುಂಬ ಒಳ್ಳೆ ರೀತಿ ಅವರಿಗೆ ಗೊತ್ತಾಗುತ್ತೆ, ಸಕ್ಸೀಡ್ ಆಗ್ತಾರೆ ಅವರು. ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಯಾವ್ದಾದ್ರು ಕಂಪನಿ ಪ್ರಮೋಟ್ ಮಾಡೋದು ಇರ್ಬೋದು, ಆಮೇಲೆ ಏನಾದರೂ ಒಳ್ಳೆ ಹೊಸ ರೀತಿ ಇನ್ವೆಂಟ್ ಮಾಡೋದಾಗಲಿ, ಆಮೇಲೆ ಇನ್ವೆಸ್ಟ್ ಮಾಡೋದಾಗಲಿ, ಇದೆಲ್ಲನೂ ಅವ್ರಿಗೆ ಸೂಟಬಲ್ ಕೆರಿಯರ್ಸ್. ವೆಲ್ತ್ ಇದೆಯಲ್ಲ, ಅದು ದುಡ್ಡಿನ ವಿಷಯ ಬಂದಾಗ, ಅದು ಬಿಸ್ನೆಸ್ ಬಂದಾಗ ಅವ್ರಿಗೆ ಒಳ್ಳೆ ಬ್ರಿಲಿಯನ್ಸ್ ಇರುತ್ತೆ, ಅವ್ರಿಗೆ ತುಂಬ ಚೆನ್ನಾಗಿರೋ ತಲೆ ಇರುತ್ತೆ, ಅವ್ರಿಗೆ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಆ ಫೀಲ್ಡಲ್ಲಿ ತುಂಬಾ ಒಳ್ಳೆ ಸೂಟ್ ಆಗುತ್ತೆ ಅವ್ರಿಗೆ.